ಅಹಮದಾಬಾದ್ ರಿಂಗ್ ರೋಡಲ್ಲಿ ಇಂಟ್ರೆಸ್ಟಿಂಗ್ ನೋಡಿದೆ. ಕಲ್ಲುಗಳಿಟ್ಟಿದ್ರು, ಏನಿದು ಕಲ್ಲುಗಳಿಟ್ಟಿದ್ದಾರೆ ಮಾರಕ್ಕೆ ಅಂತ ನೋಡಿದ್ರೆ ಅದು ರಾಕ್ ಸಾಲ್ಟ್ ಅಂತೆ. ವೆರಿ ಇಂಟ್ರೆಸ್ಟಿಂಗ್ ಅನಿಸ್ತು. ಸೊ ಒಂದ್ಸರಿ ಕೇಳೋಣ ಏನು, ಎಲ್ಲಿಂದ ತರ್ತಾರೆ, ಹೆಂಗೆ ಏನು ಅಂತ. ये कहाँ से मिलता है? किधर? मुंद्रा बोर्ड कहाँ होता है? पाकिस्तान. अरे सही. मैं पहली बार देख रहा हूँ. मैं साउथ इंडिया से हूँ, तो साइकिलिंग कर रहा था तो देखा था ये पत्थर क्यों बेच रहे हैं. बाद में ये पढ़ा कि तो ये रॉक सॉल्ट है. सही है. मतलब ये ब्लैक वाल भी उधर ही मिलता है, ये दोनों उधर मिलता है. ये संचर है. संचर. संचर क्या बोलते हैं? दही, छाछ, लस्सी, पानी, पकौड़ी में डालने के लिए. अरे ये सेंधा नाम का नेचुरल नाम का था ना, रॉक सॉल्ट. हाँ रॉक सॉल्ट. ये ब्लैक सॉल्ट, रॉक सॉल्ट. अरे सही. थैंक यू भाई, थैंक यू. ಗುಡ್ ಮಾರ್ನಿಂಗ್ ಇಲ್ಲ, ಗುಡ್ ಆಫ್ಟರ್ನೂನ್. ಸೊ ನೆನ್ನೆ ರಾತ್ರಿ ಬಸ್ ಹೊರಟು ಬೆಳಗ್ಗೆನೇ 6 ಗಂಟೆಗೆ ಬಂದೆ ಅಹಮದಾಬಾದ್ಗೆ. 6 ಗಂಟೆಗೆ ಬಂದು ನನ್ನ ಫ್ರೆಂಡ್ ಪಿಕ್ ಮಾಡ್ದೆ. ಸೊ ಮನೆಗೆ ಹೋಗಿ 1 ಅವರ್ ಮಲಗಿಬಿಟ್ಟೆ. ನಿದ್ದೆ ಏನು ಇರಲಿಲ್ಲ, ಬಟ್ ಬೆಳಗ್ಗೆ ಹೆಂಗಿದು ಕತ್ಲಿತ್ತು, ಮಂಜಿತ್ತಲ್ಲ. ಸೊ 1 ಅವರ್ ಮಲಗಿಬಿಟ್ಟೆ. ಸೊ 9:15 ಹಂಗೆ ಹೊರಟೆ ಅವ್ರ ಮನೆಯಲ್ಲೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು. ಡಬಲ್ ಮತ್ತು ಅವ್ರ ಮನೇಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಟೆ. ಸೊ ಇವತ್ತೇನು ಹಿಮ್ಮತ್ ನಗರ್ಗೆ ನನ್ನ ಟಾರ್ಗೆಟು ಅಹಮದಾಬಾದಿಂದ. ಸೊ ಹೋಗ್ತಾ ಫ್ರೆಂಡ್ ಮೀಟ್ ಮಾಡು ಅಂತ ಹೇಳಿದೆ ಗಾಂಧಿನಗರ ಹತ್ರ. ಪಾಪ ಅಡ್ರೆಸ್ ಇದು ಲೊಕೇಶನ್ ಕಳಿಸ್ದೆ, ನಾನು ಮರೆತು ಮುಂದೆ ಹೋಗ್ಬಿಟ್ಟಿದ್ದೀನಿ 10 ಕಿಲೋಮೀಟ್ರು. ಮತ್ತೆ ವಾಪಸ್ ಬಂದೆ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ ಬರಲಿ ಅಂತ. ಸೊ ನೆನೆ ಅಂತೂ ಹೇಳಿದ್ನಲ್ಲ, ಐ ಥಿಂಕ್ ನೋಡಿದವ್ರಿಗೆ ಗೊತ್ತಿರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಆಲ್ಸೋ ತುಂಬ ಜನ ಯಾರೂ ಗೆಸ್ ಮಾಡಿಲ್ಲ ಎಲ್ಲಿ ಹೋಗ್ತಿದ್ದೀನಿ ಅಂದ್ಬಿಟ್ಟು. ಬಟ್ ಓಕೆ. ಮತ್ತು ಅದೇ ಇನ್ನೂ ಒಂದು 16,600 ಕಿಲೋಮೀಟ್ರ್ ಇದೆ ಇನ್ನು ಶ್ರೀನಗರ್ಗೆ. ಸೊ ಇವತ್ತು ಹಿಮ್ಮತ್ ನಗರ್ ಹೋಗಿ ನೆಕ್ಸ್ಟು ನಾಳೆ ಮೋಸ್ಟ್ಲಿ ಆದರೆ ಉದಯ್ಪುರ್ ಹತ್ತಿರ ರೀಚ್ ಆಗಬೇಕು. ಅದೇ ರಾಜಸ್ಥಾನ ಎಂಟರ್ ಆಗ್ಬಿಡ್ತೀವಿ. ಸೊ ರಾಜಸ್ಥಾನ ಸ್ವಲ್ಪ ದಿನ, ಆಮೇಲೆ ಪಂಜಾಬ್, ಆಮೇಲೆ ಶ್ರೀನಗರ. ಸೊ ಇನ್ನೂ ಇದೆ ಜರ್ನಿ ಇದೆ ಇನ್ನು ತುಂಬ. ಸೊ ನೋಡೋಣ. ಇವಾಗ ಒಂದು 12 ಗಂಟೆ ಆಗಿದೆ. ಸೊ ಫ್ರೆಂಡ್ ಬದಲಿ ಮೀಟ್ ಮಾಡಿಕೊಂಡು ಹೊರಡೋದೆ. ಇವತ್ತಿನ ರೈಡ್ ಒಂದು 6 ಗಂಟೆಗೆ ಕ್ಲೋಸ್ ಮಾಡಿದೆ. ಸೊ ಹಿಮ್ಮತ್ ನಗರ್ ಬಂದೆ. ಹಿಮ್ಮತ್ ನಗರಿಂದ ಒಂದು 5 ಕಿಲೋಮೀಟರ್ 6 ಕಿಲೋಮೀಟರ್ ಮುಂದಕ್ಕೆ ಟುವರ್ಡ್ಸ್ ಉದಯ್ಪುರ್. ಸೊ ನಮ್ಮ ಅನದರ್ ಫ್ರೆಂಡ್ ಭೌಮಿಕ್ ಅವ್ರು ಬಂದರು. ಬಂದು ಅವ್ರ ಫ್ರೆಂಡ್ ಹೋಟ್ಲಲ್ಲಿ ಇಳಿಸಿದ್ರು. ಸೊ ಅವರಿಗೆ ನನ್ನ ಒಂದು ಹೋಟೆಲ್ ಕರ್ಕೊಂಡ್ಬಂದಿದ್ದಾರೆ ಊಟಕ್ಕೆ. ಇಲ್ಲಿ ದಾಲ್ ಬಾಟಿ ತಿನ್ಸಕ್ಕೆ ಕರ್ಕೊಂಬಂದಿದ್ದಾರೆ. ಅದನ್ನು ತೋರಿಸ್ತೀನಿ ನಿಮಗೆ. ಅದನ್ನು ಇವರು ಭೌಮಿಕ್ ಬಾಯ್, ನಮ್ಮ ಫ್ರೆಂಡು. ಇವರು ಅಷ್ಟೇ ಸರ್ಬಾಸಲ್ಲಿ ಸಿಕ್ಕಿದ್ದು. ಸೊ 7 ವರ್ಷ ಆಯಿತು. 7 ವರ್ಷ ಆದಮೇಲೆ ಸಿಗ್ತಾ ಇದ್ದಾರೆ. हेलो, 2015 में हम सरपास में साथ थे, उसके बाद आज ही मिले. 7 साल हो गए. 7 साल हो गए. लेकिन वही फोन पे मैसेज पे बस ऐसे ही मिल रहे थे.
उसके बाद आज मिले तो पार्टी जैसा है हमारा। दाल बाटी पार्टी। प्योर वेज पार्टी। ಅವ್ರು ಹಾಕ್ತಾರ मजा नहीं है, मजा नहीं। ओके, उससे आते तो वहाँ मिल जाते। कश्मीर में लेग्स में दाल 2 डाल इनमें। ಸೊ ಘೀ ಹಾಕ್ತಿದ್ದಾರೆ, ಘೀ इसमें ओके, फिर इसको ऐसे पूरा मिक्स कर देने का। हाँ मिक्स अच्छे से मिक्स करना है। ಸ್ವಲ್ಪ ಚಟ್ನಿ ಹಾಕಬೇಕು, ಇದಾಗಿದ್ದರೆ ಬಿಡಲ್ಲ। लहसुन और कांदा, लहसुन और कांदा का ಚಟ್ನಿ ಅಂದರೆ ಈರುಳ್ಳಿ ಮತ್ತು ಗಾರ್ಲಿಕ್। गेहूँ की गेहूँ की आटे की, ओके। और इसमें अड़द की दाल आएगी, दाल अड़द प्योर अड़द, अड़द, ओके। कोई मिक्सिंग दाल नहीं। अरे सही, मोहन भेजी ಚೆನ್ನಾಗಿದೆ, ಸಿಂಪಲ್ ಆಗಿದೆ ಆ್ಯಂಡ್ ಇಟ್ಸ್ ವೆರಿ ನೈಸ್. ಸೊ ಅವ್ರು ಹೇಳ್ತಿದ್ದಾರೆ ರೈಡಲ್ಲಿ ಜಾಸ್ತಿ ತಿಂತೀನಿ ರಾಜಸ್ಥಾನಲ್ಲಿ, ಸೊ ದಟ್ ಪ್ರೋಟೀನ್ಸ್ ಸಿಗುತ್ತೆ, ಹೊಟ್ಟೆನೂ ಕೆಡಲ್ಲ. ಅಫ್ಕೋರ್ಸ್ ನಥಿಂಗ್ ಫ್ರೈ. ದಾಲ್ ಇದೆ ಮತ್ತು ದಾಲ್ ಬಾಟಿ ಇದೆ, ಅವ್ರು ಹೇಳ್ದಾರಲ್ಲ ಇದರಿಂದ ಮಾಡಿರೋದು ಚೆನ್ನಾಗಿದೆ. ದಾಲ್ ಬಾಟಿ ಊಟ ಆಯ್ತಲ್ಲ, ನನ್ನ ಮಗಂದು ಹೆವಿ ಇತ್ತು. ಪ್ರೊಸೆಸ್ ನಮ್ಗೆ ಸ್ವಲ್ಪ ಇಟ್ಟಿತ್ತಲ್ಲ, ರಾಗಿ ಮುದ್ದೆ ತಿನ್ನೋ ಪ್ರೊಸೆಸ್. ಅಂದರೆ ನಾವು ನುಂಗ್ಬಿಡ್ತೀವಿ, ಇದನ್ನು ಕಲಿಸ್ಕೊಂಡು ದಾಲ್ ಹಾಕ್ಕೊಂಡು ತಿನ್ನೋದು. ಬಟ್ ಓಕೆ, ಟೇಸ್ಟ್ ಚೆನ್ನಾಗಿದೆ. ಸಿಂಪಲ್ ಫುಡ್ಡು ವಿತೌಟ್ ಆಯಿಲಿ, ಬೆಸ್ಟ್ ಪ್ರೋಟೀನು, ಚೆನ್ನಾಗಿದೆ. ಬಟ್ ಸ್ವಲ್ಪ ಹೆವಿ ಅನಿಸ್ಬಿಡ್ತು. ಅವ್ರು ನನ್ನ ಫ್ರೆಂಡ್ ಡ್ರಾಪ್ ಮಾಡಿ ಹೊರಟರು. ಸೊ ಮಲ್ಗೋದು. ನಾಳೆ ರಾಜಸ್ಥಾನ್ಗೆ ಎಂಟ್ರ್ ಆಗ್ತೀನಿ. ಸೊ ನಾಳೆ ಒಂದು ಹಾಫ್ ಘಾಟ್ ಇದೆಯಂತೆ. ಉದಯ್ಪುರ್ಗೆ ಹೋಗ್ಬೇಕಂದ್ರೆ ಉದಯ್ಪುರ್ ಇನ್ ಸ್ವಲ್ಪ ಹಿಲ್ಲಿ ಮೇಲೆ ಇರೋದಲ್ಲ, ಸೊ ಬೆಟ್ಟ ಹತ್ಬೇಕಂತೆ. ಘಾಟ್ ಇದೆಯಂತೆ 150 ಕಿಲೋಮೀಟರ್ಸು. ನಾಳೆ ಉದಯ್ಪುರ್ ಸಿಗೋಕ್ಕಾಗಲ್ಲ. ಋಷಭ ಅಂತೇನೋ ಇದೆಯಂತೆ ಒಂದು ಊರು, ಸೊ ಅಲ್ಲಿ ಉಳ್ಕೊಂಡು ನೆಕ್ಸ್ಟ್ ಹಂಗೆ ಹೋಗೋದು. ಸೊ ಕೂಲ್. ಇವತ್ತು ಸಿಂಪಲ್ ಆಗಿತ್ತು, ಚೆನ್ನಾಗಿತ್ತು. ನೀವು ಇಬ್ಬರು ಫ್ರೆಂಡ್ಸ್ ಮೀಟ್ ಮಾಡಿದ್ದು. ಓಕೆ ದೆನ್, ನಾಳೆ ಮತ್ತೆ ಸ್ಟಾರ್ಟ್ ಮಾಡೋಣ. ಐ ವಿಲ್ ಟ್ರೈ ಟು ಸ್ಟಾರ್ಟ್ ನಾಳೆ ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ಸ್ವಲ್ಪ ಘಾಟ್ ಇದೆಯಲ್ಲ, ಸೊ ಇದರಿಂದ. ಚಲೋ ಬಾಯ್, ಗುಡ್ ನೈಟ್.